ರಾಜಕೀಯ ಗಾರುಡಿಗ ಎಸ್ಎಂಕೆ ಇನ್ನು ನೆನಪಷ್ಟೇ. ಬೆಳಗ್ಗೆ 8 ಗಂಟೆ ತನಕ ಅಂತಿಮ ದರ್ಶನಕ್ಕೆ ಸದಾಶಿವನಗರದ ನಿವಾಸದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಬಳಿಕ 3 ಕಡೆಗಳಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಕೆಂಗೇರಿ, ರಾಮನಗರ, ಚನ್ನಪಟ್ಟಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಬೆಳಗ್ಗೆ 10:30ರಿಂದ 3 ಗಂಟೆ ತನಕ ಮದ್ದೂರಿನಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡೋದಕ್ಕೆ ಮುಂದಾಗಲಾಗಿದೆ. ಹುಟ್ಟೂರಾಗಿರೋದ್ರಿಂದ ಮಂಡ್ಯ ಜಿಲ್ಲೆಯ ಮೊದಲ ಮುಖ್ಯಮಂತ್ರಿ ಕೂಡ ಆಗಿದ್ರಿಂದ ಸಹಜವಾಗಿ ಅಲ್ಲಿನ ಜನ ಅತಿ ಹೆಚ್ಚು ಪ್ರೀತಿಯನ್ನ ಎಸ್ಎಂ ಕೃಷ್ಣ ಅವರಿಗೆ ಸಲ್ಲಿಸ್ತಾರೆ. ಕುಟುಂಬಸ್ಥರಿಂದ ಮನೆಯಲ್ಲಿ ಪೂಜೆ ಕೂಡ ಸಲ್ಲಿಕೆ ಆಗ್ತಾ ಇದೆ. ಬಳಿಕ ತೆರೆದ ಗಾಜಿನ ವಾಹನದಲ್ಲಿ ಪಾರ್ಥಿವ ಶರೀರವನ್ನ ರವಾನೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ. ಸಹಜವಾಗಿ ಕೆಲವು ವೈದಿಕ ಪದ್ಧತಿಗಳನ್ನ ಅಲ್ಲಿ ಅನುಸರಿಸಲಾಗ್ತಾ ಇದೆ. ಈಗೇನು ನೀವು ವಾಹನವನ್ನು ನೋಡ್ತಾ ಇದ್ದೀರಾ, ತೆರೆದ ವಾಹನ, ಸೊ ಇದರಲ್ಲೇ ಎಸ್ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ಸಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ರಾಘು. ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆಗೆ ಬೇಕಾಗಿರುವಂತಹ ಸಿದ್ಧತೆಯನ್ನು ಯಾವ ರೀತಿ ಮಾಡಿಕೊಳ್ಳಲಾಗ್ತಾ ಇದೆ, ಕಡೆ ಕ್ಷಣದ ಸಿದ್ಧತೆಗಳು ಹೇಗಿದೆ, ಮತ್ತು ಈಗಲೂ ಜನ ಬರ್ತಾ ಇದ್ದಾರಾ ಅಂತಿಮ ನಮನ ಸಲ್ಲಿಸೋದಕ್ಕೆ, ಏನೇನು ಮಾಹಿತಿ ಸಿಗ್ತಾ ಇದೆ? ಖಂಡಿತವಾಗಿಯೂ ಮಮತಾ, ಸದ್ಯ ನಾನು ಅವರ ನಿವಾಸದ ಮುಂಭಾಗ ಇದ್ದೇನೆ. ಸದಾಶಿವನಗರ ಅವರ ನಿವಾಸ ಏನಿದೆ ಅದರ ಮುಂಭಾಗದಲ್ಲಿದ್ದೇನೆ. ಬೆಳಗ್ಗೆಯಿಂದಲೇ ಅಂದರೆ ಬೆಳಗ್ಗೆ ಕೂಡ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಜನ ಬರ್ತಾ ಇದ್ದಾರೆ. ಬಟ್ ಆದರೆ ಕೆಲವೊಂದಷ್ಟು ಗಣ್ಯರಿಗೆ ಮಾತ್ರ ಅವಕಾಶವನ್ನು ಕೊಡಲಾಗ್ತಾ ಇದೆ. ಕಾರಣ ಕೆಲವು ಮನೆ ಒಳಗೆ ಪೂಜೆ ಪುನಸ್ಕಾರಗಳನ್ನು ಅಂತಿಮವಾಗಿ ಮಾಡಬೇಕಿದ್ದಂತಂದರೆ ನಿವಾಸದ ಒಳಗೆ ಕೊನೆಯದಾಗಿ ಮಾಡುವಂಥ ಪೂಜೆ ಪುನಸ್ಕಾರಗಳೇನಿದೆ ಅದಕ್ಕೆ ಬೇಕಾದಂಥ ತಯಾರಿಗಳು ಆರಂಭ ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಕೇವಲ ಗಣ್ಯರು ಯಾರು ಬರ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಅವಕಾಶವನ್ನು ಕೊಡುವಂಥ ಕೆಲಸಗಳಾಗ್ತಾ ಇದೆ. 7:30 ನಂತರ ಒಂದು ಅರ್ಧ ಗಂಟೆಗಳ ಕಾಲ ಬರುವಂಥ ಸಾರ್ವಜನಿಕರು ಏನಿರ್ತಾರೆ ಅವರಿಗೆ ಸಂಪೂರ್ಣವಾಗಿ ಅರ್ಧ ಗಂಟೆಗಳ ಕಾಲ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಆ ಬಳಿಕ 8 ಗಂಟೆ ನಂತರ ಇಲ್ಲಿಂದ ನೇರವಾಗಿ ಮದ್ದೂರಿನ ಸೋಮನಹಳ್ಳಿ ಏನಿದೆ ಅಲ್ಲಿಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡುವಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಅದಕ್ಕೂ ಮುಂಚೆ 6:30 ನಂತರದಲ್ಲಿ ಸ್ವಗೃಹದಲ್ಲಿ ಸಲ್ಲಿಸುವಂತಹ ಕೊನೆಯ ಹಂತದ ಪೂಜೆ ಪುನಸ್ಕಾರಗಳೇನಿರ್ತದೆ ಅವೆಲ್ಲವನ್ನ ಕೂಡ ಮಾಡೋದ್ರ ಮುಖಾಂತರವಾಗಿ ಅವರಿಗೆ ಅಂತಿಮ ನಮನವನ್ನ ನಿವಾಸದಲ್ಲಿ ಸಲ್ಲಿಸುವಂಥ ಕೆಲಸವನ್ನ ಕುಟುಂಬಸ್ಥರು ಮಾಡ್ತಾರೆ. ಅದಕ್ಕೆ ಬೇಕಾದಂಥ ತಯಾರಿಗಳು ಕೂಡ ಈಗ ಮನೆಯಲ್ಲಿ ಆರಂಭ ಆಗಿದೆ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ. ಪ್ರಮುಖವಾಗಿ 8 ಗಂಟೆ ನಂತರದಲ್ಲಿ ಇಲ್ಲಿಂದ ನೇರವಾಗಿ ಹೊರಟು 10:30 ಸುಮಾರಿಗೆ ಮದ್ದೂರಿಗೆ ಪಾರ್ಥಿವ ಶರೀರ ತಲುಪುವಂಥದ್ದು. ಮಾರ್ಗ ಮಧ್ಯದಲ್ಲೂ ಕೂಡ ಅವರ ಅಭಿಮಾನಿಗಳು ಅವರನ್ನು ಫಾಲೋ ಮಾಡ್ತಾ ಇದ್ದಂಥವರ ಸಂಖ್ಯೆ ಈ ಭಾಗಗಳಲ್ಲಿ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಬಿಡದಿ, ಕೆಂಗೇರಿ ಜೊತೆಗೆ ರಾಮನಗರ, ಚನ್ನಪಟ್ಟಣ ಈ ಭಾಗಗಳಲ್ಲಿ ಕೆಲ ಕ್ಷಣಗಳ ಕಾಲ ಅಂದರೆ ಒಂದು 10ರಿಂದ 15 ನಿಮಿಷ ಒಂದೊಂದು ಸ್ಥಳಗಳಲ್ಲಿ ಕೂಡ ಅವರಿಗೆ ನಿಲ್ಲಿಸಿ ವಾಹನದ ಮುಖಾಂತರವೇ ಅಲ್ಲಿರುವಂಥ ಸಾರ್ವಜನಿಕರು ಏನಿದ್ದಾರೆ ಅವರಿಗೆ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಅಲ್ಲಿಂದ ನೇರವಾಗಿ ಮದ್ದೂರಿನ ಅಲ್ಲಿನ ಅವರ ನಿವಾಸ ಏನಿದೆ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಕೂಡ ಒಂದು 3-4 ಗಂಟೆಗಳ ಕಾಲ ಸತತವಾಗಿ ಅಲ್ಲಿರುವಂಥ ಸಾರ್ವಜನಿಕರಿಗೆ ಅವರ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಇಲ್ಲಿಂದ 8 ಗಂಟೆ ಸುಮಾರಿಗೆ ಅಂದರೆ ಬೆಂಗಳೂರಿನ ಸದಾಶಿವನಗರ ನಿವಾಸದಿಂದ 8 ಗಂಟೆ ಸುಮಾರಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೊರಡಲಾಗುತ್ತೆ. 10:30ಕ್ಕೆ ನೇರವಾಗಿ ಮದ್ದೂರಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ 10:30 ನಂತರದಲ್ಲಿ 3 ಗಂಟೆಗಳ ತನಕ ಅಂದರೆ ಮಧ್ಯಾಹ್ನ 3 ಗಂಟೆಯ ತನಕ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನು ಕೊಡಲಾಗುತ್ತೆ. ಅದಾದ ಬಳಿಕ ಅಂತ್ಯಕ್ರಿಯೆ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಮಮತಾ.